ನ್ಯಾಯಾಂಗ ತನಿಖೆ ಆಗಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪಟ್ಟು ಹಿಡಿತಾ ಇದ್ದಾರೆ. ಮೃತದೇಹಗಳನ್ನ ಮೊದಲೇ ಸ್ಥಳಾಂತರವನ್ನ ಮಾಡಿದ್ದಾರೆ. ಯಾಕಾಗಿ ಮಾಡಿದ್ರು? ಪೊಲೀಸರು ಹಾಜರು ಮಾಡೋ ಮುನ್ನ ಮೃತದೇಹಗಳ ಸ್ಥಳಾಂತರ ಯಾಕಾಯ್ತು? ಫೈರಿಂಗ್ ಮಾಡಿದಂಥವ್ರು ಇನ್ನೂ ಕೂಡ ಸರೆಂಡರ್ ಆಗಿಲ್ಲ. ಸರೆಂಡರ್ ಆಗಿ ಪೊಲೀಸರ ಎದುರು ಅವ್ರ ಹೇಳಿಕೆಯನ್ನ ಕೊಟ್ಟಿಲ್ಲ. ಹತ್ಯೆ ಆದಂತವರ ಇತಿಹಾಸ ಏನು ಎತ್ತ ಅದು ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ. ಜನರ ಹೇಳಿಕೆ, ಅರಣ್ಯ ಇಲಾಖೆ ಹೇಳಿಕೆಯಲ್ಲಿ ಬಹಳ ವ್ಯತ್ಯಾಸ ಕಂಡು ಬರ್ತಾ ಇದೆ. ಅಂತ ಅಂದ್ರೆ ಇಲ್ಲಿ ಪ್ರೈಮ್ ಆಫೀಸಿಯಾಗಿ ಬಹಳ ಡಿಫರೆನ್ಸಸ್ 100% ಕಂಡು ಬರ್ತಾ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಕೆಲ ಸ್ಟೇಟ್ಮೆಂಟ್ಸ್ಗಳು ಅವರ ನಡೆ ಬಹಳ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಆ ಕಾರಣಕ್ಕಾಗಿನೇ ಈ ವಿಚಾರವನ್ನ ಈಗ ವಿಪಕ್ಷ ಕೂಡ ಪ್ರಸ್ತಾಪ ಮಾಡ್ತಾ ಇದೆ. ಬನ್ನಿ ಏನ್ ಹೇಳಿದ್ದಾರೆ ಆರ್ ಅಶೋಕ್ ಕೇಳೋಣ. ಅದು ಕರ್ತವ್ಯ. ಅದು ಇಲ್ಲಿ ಆ ಪೊಲೀಸರು ಮಹಾಜರ್ ಮಾಡಕ್ ಮುಂಚೆನೆ ಆ ಎಲ್ಲ ಬಾಡಿಗಳನ್ನ, ಆ ಹೆಣಗಳನ್ನ ತೆಗೆದುಕೊಂಡು ಮೈಸೂರಿಗೆ ಬಂದಿದ್ದಾರೆ. ಅಂದ್ರೆ ಇಲ್ಲೂ ಕೂಡ ಒಂದು ಅನುಮಾನದ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಎರಡನೇದು ಫಸ್ಟ್ನೇದು ಡೈರೆಕ್ಟ್ ಆಗಿ ಗುಂಡು ಹೊಡೆದಿರುವಂಥದ್ದು. ಎರಡನೇದು ಅಲ್ಲಿ ಮಹಾಜರ್ ಸತ್ತಿದ್ರೆ ಮಹಾಜರ್ ಅಲ್ಲೇ ಮಾಡಬೇಕಾಗಿತ್ತು ಪೊಲೀಸರ ಒಂದು ಸುಪರ್ದಿಯಲ್ಲಿ, ಅದು ಕೂಡ ಆಗಿಲ್ಲ. ಮತ್ತೆ ಅವರು ಇತಿಹಾಸ ಏನು ಅನ್ನೋದ್ರ ಬಗ್ಗೆನೂ ಕೂಡ ಇನ್ನ ಅರಣ್ಯ ಇಲಾಖೆ ಯಾವುದೇ ಹೇಳಿಕೆಗಳನ್ನ ಬಿಡುಗಡೆ, ಹಿಂದೆ ಅವರೇನಾದರೂ ಈ ತರ ಪ್ರಾಣಿಗಳನ್ನ ಕೊಲ್ತಾ ಇದ್ರ, ಮಾಂಸ ಮಾರಾಟ ಮಾಡ್ತಾ ಇದ್ರ ಅನ್ನೋದ್ರ ಬಗ್ಗೆ ಯಾವುದೇ ದಾಖಲೆಗಳು ಇನ್ನೂ ಅರಣ್ಯ ಇಲಾಖೆ ಕೊಟ್ಟಿಲ್ಲ. ಮತ್ತು ಈ ಘಟನೆ ಆದ್ಮೇಲೆ ಯಾರು ಶೂಟ್ ಮಾಡಿದಾರೋ ಅವರೆಲ್ಲರೂ ಕೂಡ ಕಾಣೆ ಆಗ್ಬಿಟ್ಟಿದ್ದಾರೆ. ಅವರು ಪೊಲೀಸರಿಗೆ ಹೋಗಿ ಸರೆಂಡರ್ ಆಗ್ಬೇಕಾಯ್ತು ಆಕ್ಚುಲಿ, ಯಾಕಂದ್ರೆ ಅವ್ರ ಮೇಲೆ ಕೇಸ್ ಫೈಲ್ ಆಗಿದೆ ಈಗಾಗಲೇ. ಮತ್ತೆ ಅವರು ಸರೆಂಡರ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಕಾಯ್ತು, ನಾನು ಯಾಕೆ ಮಾಡಿದೆ, ಯಾವ ಕಾನೂನು ಅಡಿಯಲ್ಲಿ ಮಾಡಿದೆ ಅಂತ ಅವರು ಪೊಲೀಸ್ ಇಲಾಖೆ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕಾಯ್ತು. ಅದು ಕೊಟ್ಟಿಲ್ಲ ಅವರು. ಇಲ್ಲೇನೋ ಒಂದು ರೀತಿ ಗೊಂದಲ ಕಾಣ್ತಾ ಇದೆ. ನಾಗರಿಕರ ಹೇಳಿಕೆಗೂ ಅರಣ್ಯ ಇಲಾಖೆ ಹೇಳಿಕೆಗೂ ಬಹಳ ಗೊಂದಲ ಸೃಷ್ಟಿಯಾಗಿದೆ. ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂದ್ರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ನಾನು ಪೊಲೀಸ್ SP ಹತ್ರನೂ ಮಾತಾಡಿದೆ. ಯಾರೇ ಸತ್ತಾಗ ಪೊಲೀಸರು ಅರಣ್ಯ ಅಧಿಕಾರಿಗಳು ಫೈರಿಂಗ್ ಮಾಡೋ ಅವಶ್ಯಕತೆ ಏನಿತ್ತು? ಇದೇ ಇಲ್ಲೆಲ್ಲ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಏನ್ ಇಲ್ಲಿ ತನಕ ಶಿಕಾರಿಗಳು ಬೇಟೆಗಳಾಗಿಲ್ಲ, ಅಲ್ಲೆಲ್ಲ ಫೈರಿಂಗ್ ಮಾಡಿ ಕೊಂದಾಕಿರೋದು ಯಾವ್ದಾದ್ರು ನಡೆದಿದೆಯಾ ಇತ್ತೀಚೆಗೆ? ಇಲ್ಲ ಅಂತ ದುಸ್ಸಾಹಸಕ್ಕೆ ಯಾಕೆ ಮುಂದಾದ? ಒಬ್ಬನ ಮೇಲೆ ಗುಂಡು ಹಾರಿಸಿದ್ರೆ ಅವ್ರು ಓಡ್ ಹೋಗ್ತಾ ಇದ್ರು. ಹತ್ಯೆಯಾದ 3 ಬಳಿಯೂ ಕೂಡ ಹಾಗಾದ್ರೆ ಬಂದೂಕುಗಳಿತ್ತ? ಮಾಂಸ ಎಷ್ಟಿತ್ತು? ಯಾವ ವೆಪನ್ ಇತ್ತು? ಏನು ಬಹಿರಂಗ ಆಗಿಲ್ಲ ಇಲ್ಲಿ ತನಕ. ಎಲ್ಲ ಕೂಡ ಇನ್ನೂ ಪ್ರಶ್ನೆಯಾಗೆ ಉಳಿದಿದೆ ಅಂತ ಆರ್ ಅಶೋಕ್ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಅನಿವಾರ್ಯನಾ ಆಗಿತ್ತಾ ಅನ್ನೋದ್ರ ಬಗ್ಗೆನೂ ಒಂದು ಯಕ್ಷ ಪ್ರಶ್ನೆ ಬರುತ್ತೆ. ಅವಶ್ಯಕತೆ ಇತ್ತಾ ಅನ್ನೋ ಪ್ರಶ್ನೆನೂ ಕೂಡ ಬರುತ್ತದೆ. ಯಾರೋ ಒಬ್ಬರಿಗೆ ಗುಂಡು ಹಾಕಿದ್ರು ಕೂಡ ಇನ್ನು ಉಳಿದವರೆಲ್ಲ ಓಡಾಟಿರೋರು. 3 ಜನರ ಮೇಲೆ ಗುಂಡು ಹಾಕುವಂತ ಅವಶ್ಯಕತೆ ಏನಿತ್ತು? 3 ಜನದ ಹತ್ರ ರೈಫಲ್ ಇತ್ತ, ಮದ್ದುಗುಂಡುಗಳಿತ್ತ? ಮತ್ತೆ ಇದುವರೆಗೂ ಕೂಡ ಅರಣ್ಯ ಇಲಾಖೆ ಮಾಧ್ಯಮಕ್ಕೆ ಯಾವ್ಯಾವ ಬಂದೂಕ ಇತ್ತು ಅಂತ ಇನ್ನೂ ತೋರಿಸಿಲ್ಲ. ಅಲ್ಲಿ ಮಾಂಸ ಎಷ್ಟು ಸಿಕ್ತು ಅಂತ ಇನ್ನೂ ತೋರಿಸಿಲ್ಲ. ಅವ್ರ ಹತ್ರ ಏನೇನು ವೆಪನ್ ಇತ್ತು ಅದೆಲ್ಲ ಇನ್ನೂ ತೋರಿಸಿಲ್ಲ ಅವ್ರ ಮಾಧ್ಯಮಕ್ಕೆ. ಇದೆಲ್ಲನೂ ಕೂಡ ಇವತ್ತು ಕ್ವಶನ್ ಮಾರ್ಕ್ ಆಗಿದೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇಲಾಖಾ ತನಿಖೆ ಏನು ಮಾಡಿದ್ದೀರಾ ಅದರಿಂದ ಸತ್ಯ ಹೊರ ಬರಲ್ಲ. ಅದನ್ನ ಯಾರು ನಂಬೋದೂ ಇಲ್ಲ. ಅದ 6 ದಿನದಲ್ಲಿ ಕೊಡು ಅಂತ ಹೇಳ್ತೀರಾ, ಅದು 60 ದಿನ ಆದ್ರೂ ಕೊಡಲ್ಲ. ಅದು ಹೆಸರಿಗಷ್ಟೇ 6 ದಿನ, 60 ದಿನ ಆದ್ರೂ ಅದು ತನಿಖೆ ಆಚೆ ಬರೋದೇ ಇಲ್ಲ. ರಾಮಲಿಂಗಾರೆಡ್ಡಿ ಅವರಿಗೆ ಕಾಡಲ್ಲೂ ನೆಮ್ಮದಿ ಇಲ್ಲ, ನೀರಲ್ಲೂ ನೆಮ್ಮದಿ ಇಲ್ಲ. ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಅಂದ್ರೆ ಜಲಸಂಪನ್ಮೂಲ ಸಚಿವರಾಗಿದ್ರು, ಅಲ್ಲೂ ಅವ್ರಿಗೆ ನೆಮ್ಮದಿ ಸಿಕ್ಕಿಲ್ಲ. ಈಗ ಅರಣ್ಯ ಇಲಾಖೆ ಕೊಟ್ಟಿದ್ದಾರೆ, ಕಾಡಲ್ಲೂ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ. ಅದು ಬರೀ ಟೀಕೆ ಆಗ್ಲಿ, ಬಟ್ ಈ ತರದ ಟೀಕೆ ಮತ್ತೊಂದು ಮುಖ್ಯವಾಗಿ ವಿಷಯಾಂತರ ಆಗಬಾರ್ದು. ಆಮೇಲೆ ಈ ಪ್ರಕರಣದ ಸೀರಿಯಸ್ನೆಸ್ ಹೋಗಬಾರ್ದು. ವಿರೋಧ ಪಕ್ಷದಿಂದ ಪ್ರಮುಖ ವಿರೋಧ ಪಕ್ಷವಾಗಿ ಇಲ್ಲಿ ಜನರ ಜೊತೆಗೆ ನಿಲ್ಬೇಕಿದೆ. ಈಗ ಬಿಜೆಪಿ ಅವ್ರದ್ದೇನು ಪ್ರಶ್ನೆ ಇದೆ, ಅರಣ್ಯ ಇಲಾಖೆಯ ಕೆಲ ಅಧಿಕಾರಿಗಳ ನಡೆ ಮೇಲೆ ಏನು ಗುಮಾನಿ ಇದೆ, ಅದ್ರ ಬಗ್ಗೆ ಬಹಳ ಹೋರಾಟಗಳಾಗಬೇಕಿದೆ. ಇಲ್ಲಿಲ್ಲ ಅಂತ ಅಂದ್ರೆ ಇದು ನಂಗೆ ಮುಚ್ಚಾಕೋ ವ್ಯವಸ್ಥೆ ಆಗ್ಬಿಡುತ್ತೆ ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ಗಮನ ಕೊಡ್ಬೇಕಿಲ್ಲಿ ವಿಪಕ್ಷ. ಈಗೇನೋ ಲೇವಡಿ ಮಾಡಿದ್ದಾರೆ, ಕಾಡಲ್ಲೂ ನೆಮ್ಮದಿ ಇಲ್ಲ, ನೀರಲ್ಲೂ ನೆಮ್ಮದಿ ಇಲ್ಲ ಅಂತ ಏನು ಹೇಳಿದ್ರೆ ಬನ್ನಿ ಕೇಳೋಣ. ಸ್ಥಳಕ್ಕೆ ಭೇಟಿ ಮಾಡಬೇಕಾಯಿತು, ಅರಣ್ಯ ಸಿಬ್ಬಂದಿಯ ಸಭೆ ಮಾಡಬೇಕಾಯಿತು, ಅಲ್ಲೇ ಸಭೆ ಮಾಡಬೇಕಾಯಿತು. ಮತ್ತು ಅಲ್ಲಿ ನಾಗರಿಕರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಸಂವಾದ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ತೀರಿ ಅಂತೇಳಿ ವಿಶ್ವಾಸ ಮೂಡೋ ರೀತಿ ಅವರು ಕಾರ್ಯನಿರ್ವಹಿಸಬೇಕಾಯಿತು. ಆದರೆ ಅರಣ್ಯ ಸಚಿವರು ಇನ್ನೂ ಆ ಸ್ಥಳಕ್ಕೆ ಹೋಗಲೇ ಇಲ್ಲ. ನನಗನ್ಸ್ತತೆ ಅವರು ಬೇಜಾರಿಂದ ಹೋಗಿಲ್ವಾ ಅಥವಾ ಇಲಾಖೆ ಇಷ್ಟ ಇಲ್ವಾ
ನನಗೆ ಅರ್ಥ ಆಗ್ತಾ ಇಲ್ಲ. ನನ್ಗನ್ಸತ್ತೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಪಾಪ ಕಾಡಲ್ಲೂ ನೆಮ್ಮದಿ ಇಲ್ಲ, ನೀರಲ್ಲೂ ನೆಮ್ಮದಿ ಸಿಕ್ಕಿಲ್ಲ. ಅವ್ರಿಗೆ ನೀರಾವರಿ ಇಲಾಖೆ ಕೊಟ್ಟಿದ್ರು, ನೀರಲ್ಲೂ ನೆಮ್ಮದಿ ಸಿಕ್ಕಿಲ್ಲ. ಆಮೇಲೆ ನಗರದಿಂದನೂ ಅವ್ರನ್ನ ಓಡಿಸ್ಬಿಟ್ರು, ನಗರದಲ್ಲೂ ಇಲ್ಲ ಅವ್ರಿಗೆ ನೆಮ್ಮದಿ. ಅವ್ರ ನಗರದಲ್ಲೂ ಇರಕ್ ನೆಮ್ಮದಿ ಕೊಟ್ಟಿಲ್ಲ, ಅಲ್ಲಿಂದ ನೀರಾವರಿಯಲ್ಲೂ ನೆಮ್ಮದಿ ಇಲ್ಲ, ಈಗ ಫಾರೆಸ್ಟ್ಗೆ ಹೋದ್ರೆ ಅಲ್ಲೂ ನೆಮ್ಮದಿ ಇಲ್ಲ. ಆ ಪರಿಸ್ಥಿತಿ ರಾಮಲಿಂಗಾರೆಡ್ಡಿ ಅವ್ರದ್ದು. ಒಲ್ಲದ ಖಾತೆ ಕೊಟ್ಟು ಅವ್ರನ್ನ ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ಒಂದು ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ.